ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಯಾವ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರದ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೋ ಅದು ಸರಿ ಇದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಆಕ್ಷೇಪ ಎತ್ತಲಿಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕೆಂದ್ರೆ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾನ್ಯ ಖರ್ಗೆಜಿಯವರೇ ಮಾತಾಡಬೇಕಾಗಿತ್ತು. ಆದ್ರೆ ದಲಿತರ ಪರವಾಗಿ ಮಾತಾಡಲಿಕ್ಕೆ ಅವರಿಗೆ ಯಾಕೋ ಬಾಯೇ ಬರ್ತಾ ಇಲ್ಲ. ಆದರೆ ದೇವೇಗೌಡರು ದಲಿತ ಸಮುದಾಯಗಳ ಬಗ್ಗೆ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅವರು ಸಮಯೋಚಿತವಾಗಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನ ನುಂಗಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ SCP TSP ಹಣ 25,000 ಕೋಟಿಯನ್ನ ನುಂಗಲಾಯಿತು. ಇದೇ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಖರ್ಗೆಜಿ ಅವರು ಯಾಕೆ ಮಾತಾಡ್ಲಿಲ್ಲ ಇದ್ರ ಬಗ್ಗೆ? ಇವತ್ತಿನವರೆಗೂ ಚಕಾರ ಎತ್ತಿಲ್ಲ. ಹಾಗಾದ್ರೆ ನೀವು ಯಾರ ಪರ ಇದ್ದೀರಿ? ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ ಅಲ್ಲಿ ತಿಂದಿದ್ದು, ಬರೀ 87 ಕೋಟಿ ಅಂತ. ಅಂದ್ಮೇಲೆ ಸತ್ಯನ ಒಪ್ಕೊಂಡ್ರಲ್ಲ ಅವರು. ಈ ಸತ್ಯವನ್ನ ಒಪ್ಕೊಳ್ಳಿಕ್ಕೆ ಮಾನ್ಯ ಖರ್ಗೆಜಿ ಅವರಿಗೆ ಏನಾಗಿದೆ? ಅದಾದ್ಮೇಲೆ ಅಧಿಕಾರಿಗಳು ತೀರ್ಕೊಂಡು ಹೋಗಿಲ್ವಾ? ಸುಯಿಸೈಡ್ ನೋಟ್ ಬರೆದಿಟ್ಟು ಚಂದ್ರಶೇಖರ್ ಅವರು ತೀರ್ಕೊಂಡು ಹೋದ್ರು. ಇನ್ನೂ ಅನೇಕರು ಇವತ್ತು ಪ್ರಾಣತ್ಯಾಗ ಮಾಡಿದ್ದಾರೆ. ಈ ಸರ್ಕಾರ 50 ಲಕ್ಷ ಕೊಡ್ತೇವೆ, ಮನೆಯವರಿಗೆ ಕೆಲಸ ಕೊಡ್ತೇವೆ ಅಂತೇಳಿ ಪರಶುರಾಮ್ SI ಪರಶುರಾಮ್ ಅವರ ಕೇಸ್ನಲ್ಲಿ ಮಾನ್ಯ ಗೃಹ ಸಚಿವರೇ ಹೇಳಿ ಬಂದ್ರು. ಈಗಾಗಲೇ 8-9 ತಿಂಗಳಾಯ್ತು. ಇಲ್ಲಿವರೆಗೂ ಕೂಡ ಅವರಿಗೆ ಒಂದೇ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಯಾವ ಶಾಸಕರ ವಿಚಾರದಲ್ಲಿ ಜಾತಿ ನಿಂದನೆ ಕೇಸ್ ಆಗಿತ್ತು ಪರಶುರಾಮ್ ಅವರ ಕೇಸಲ್ಲಿ, ಅವರು ಶಾಸಕರು ಮತ್ತು ಅವರ ಮಗ ಇವತ್ತಿಗೂ ಅವರನ್ನ ಮಾತು ಕೂಡ ಆಡಿಸಿಲ್ಲ ಈ ಸರ್ಕಾರ. ಅಂದ್ರೆ ಇದೊಂದು ಬಂಡತನದ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡೋದಿಲ್ಲ. ಪ್ರತಿಯೊಬ್ಬರು ಅವರವರ ಮೂಗ್ನೇರಕ್ಕೆ ಇದು ಮಾಡ್ತಿರ್ತಾರೆ. ಇವತ್ತು ಮುಖ್ಯಮಂತ್ರಿ ನಾನಾಗ್ಬೇಕು ಇದೊಂದು ಬಿಟ್ರೆ ಇಲ್ಲೇನ್ ನಡೆದಿದೆ? ಇಡೀ ರಾಜ್ಯದಲ್ಲಿ ಒಂದು ಚನಿಕೆ ಮಣ್ಣು ತೆಗೆದು ಈ ಕಡೆಯಿಂದ ಆ ಕಡೆಗೆ ಹಾಕಿಲ್ಲ, ಆ ಕಡೆಯಿಂದ ಈ ಕಡೆಗೆ ಹಾಕಿಲ್ಲ. ಡೆವಲಪ್ಮೆಂಟ್ ಅಲ್ಲಿ ಎಲ್ಲಿ ಮಾತಾಡ್ತಾರೆ ಇವರು? ಡೆವಲಪ್ಮೆಂಟ್ ಅನ್ನೋದು ಕೂಡ ಇಲ್ಲಿ ಮರೀಚಿಕೆ ಆಗಿದೆ. ಆ ಕಾರಣದಿಂದ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಎತ್ತಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ.